ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ. ಐ ನೋ ವ್ಲಾಗ್ನ ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ. ಬಿಕಾಸ್ ಆಫ್ ನನಗೆ ಬ್ಯುಸಿ ಶೆಡ್ಯೂಲ್ ಇತ್ತು. ಸೊ ಇಂಟರ್ನಲ್ಸ್ ಇದ್ದಿದ್ದರಿಂದ ನನಗೇನು ಮಾಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನು ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಐ ಆಮ್ ಸಾರಿ ಫಾರ್ ದ್ಯಾಟ್. ಸೊ ನೋಡ್ತಾ ಇರ್ಬೋದು, ನಾನು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ತಂಗಿ ಸ್ಕೂಲಿಂದ. ನನ್ನ ತಂಗಿ ಸ್ಕೂಲಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇದ್ದಿದ್ದರಿಂದ ನಾನು ನಮ್ಮ ಅಜ್ಜಿ ಜೊತೆ ಹೋಗಿದ್ದೆ ಅಲ್ಲಿ ಹೇಗೆ ಮಾಡ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಂತ ನೋಡಲಿಕ್ಕೆ. ಸೊ ಅಲ್ಲಿ ಫಸ್ಟು ಅಲ್ಲಿರುವಂಥ ಹೆಡ್ ಯಾರು ಇರ್ತಾರೆ, ಫಾದರು, ಅವರು ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಒಳ್ಳೊಳ್ಳೆ ಸ್ಪೀಚ್ ಕೊಟ್ಟರು. ಹಾಗೆ ಅಲ್ಲಿ ಬಂದಿರೋರ ಹತ್ರ ಅಂದರೆ ಅಜ್ಜ ಅಜ್ಜಿಯವ್ರ ಹತ್ರ ಪ್ಲ್ಯಾಂಟಿಗೆ ನೀರು ಹಾಕ್ಸೋದಾಗಿರ್ಬೋದು, ಈ ರೀತಿ ಮಾಡಿದ್ರು. ಹಾಗೆ ಅಲ್ಲಿರೋ ಮಕ್ಕಳು ಕೂಡ ಅಷ್ಟೇ ಗ್ರ್ಯಾಂಡ್ ಪೇರೆಂಟ್ಸ್ ರಿಲೇಟೆಡ್ ಡ್ಯಾನ್ಸ್ ಮಾಡೋದಾಗಿರ್ಬೋದು. ಹಾಗೆ ಅಲ್ಲಿರೋ ಟೀಚರ್ಸ್ ಕೂಡ ಅಷ್ಟೇ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಿದ್ರು. ಹಾಗೆ ಒಂದು ಸ್ಕಿಟ್ ಕೂಡ ಮಾಡಿದ್ರು ಗ್ರ್ಯಾಂಡ್ ಪೇರೆಂಟ್ಸ್ ರಿಲೇಟೆಡ್ಡು. ಸೊ ಅದನ್ನು ನೋಡ್ಕೊಂಬನ್ನಿ. ನಮಸ್ತೆ. ನಮಸ್ತೆ. ನಮ್ಮ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು. ಆಯಿತು ಸರಿ, ಆದರೆ ಮಕ್ಕಳಿರುವ ಅಪ್ಪ ಅಮ್ಮನ ನಾವು ಸೇರಿಸ್ಕೊಳ್ಳಲ್ಲ. ಅದಕ್ಕಂತಲೇ ಫಾರ್ಮಾಲಿಟೀಸ್ ಕಂಡೀಷನ್ ಇದೆ, ಅದು ನೀವು ಒಪ್ಕೊಂಡ್ರೆ ನಾವು ಸೇರಿಸ್ಕೊಳ್ತೀವಿ. ಆಯಿತು, ನಾನು ಅದಕ್ಕೆಲ್ಲ ಒಪ್ಕೊತೀನಿ. ಆಯಿತು, ಬನ್ನಿ ಅಪ್ಪ. ನೋಡಿದ್ರಲ್ಲ ಸ್ಕಿಟ್ ಹೇಗಿತ್ತು ಅಂತ. ಅಂದರೆ ನಾನು ಕೂಡ ಸ್ವಲ್ಪ ಸ್ಮಾಲ್ ಕ್ಲಿಪ್ಪಿಂಗ್ಸ್ನೇ ತಗೊಂಡಿದ್ದು. ಸೊ ಅಲ್ಲಿ ಆ ಸ್ಕಿಟ್ಟಿಂದ ಏನು ಮೆಸೇಜ್ ಕೊಟ್ರಪ್ಪ ಅಂತ ಅಂದರೆ, ತನ್ನ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಸೇರಿಸಬಾರ್ದು, ಹಾಗೆ ತನ್ನ ಮಕ್ಕಳನ್ನು ಅಜ್ಜ ಅಜ್ಜಿಯರ ಜೊತೆ ಬೆಳೆಸಬೇಕು ಅಂತ ಒಂದೊಳ್ಳೆ ಮೆಸೇಜ್ ಕೊಟ್ಟರು. ಅದಾದಮೇಲೆ ಅಲ್ಲಿ ಬಂದಿರೋವಂಥ ಗ್ರ್ಯಾಂಡ್ ಪೇರೆಂಟ್ಸಿಗೆ ಗೇಮ್ಸನ್ನು ಆಡಿಸಿದ್ರು. ನಮಗೂ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಕೂಡ ಮನೆಗೆ ಹೊರಟ್ವಿ. ಇದೆಲ್ಲ ಆದಮೇಲೆ ನಿಮ್ಗೊಂದು ಕ್ವಶ್ಚನ್ ಬರ್ಬೋದು, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಅಲ್ವಾ, ನಿಮ್ಮ ಅಜ್ಜಿ ಎಲ್ಲಿ ಅಂತ ಕೇಳ್ಬೋದು. ಸೊ ನಮ್ಮ ಅಜ್ಜಿ ಫಾರ್ಮಲ್ ಫಂಕ್ಷನ್ ಮುಗಿದ ತಕ್ಷಣ ಹೊರಟ್ಬಿಟ್ರವರು, ನಾನು ಲೇಟ್ ಆಗುತ್ತೆ ನನಗೆ ಅಂತ. ಅದಾದಮೇಲೆ ನಾವು ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ನಮ್ಮ ಅಜ್ಜಿ ಹೊರಟಿದ್ರು ಮುಂಚೆನೇ. ನಾವು ಅದಾದಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು ಅಂತ ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ನಾನು ನಮ್ಮ ಮನೆಗೆ ಕರ್ಕೊಂಡು ಹೋದೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಬಾಯ್.